ಹಾಯ್, ವೆಲ್ಕಮ್ ಟು ಮೈ ಚಾನಲ್ RKH ರಂಗೋಲಿ ಆ್ಯಂಡ್ ಹಾಬೀಸ್. ನಾವಿವತ್ತು ಏನು ಮಾಡೋಣ ಅಂದರೆ ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಜೋಳದ ರೊಟ್ಟಿ ಮಾಡೋದು ಕೆಲವೊಬ್ಬರು ತುಂಬ ಕಷ್ಟ ಅಂತ ಅಂದ್ಬಿಟ್ಟು ಬರೀ ಚಪಾತಿ ಅದೆಲ್ಲ ಮಾಡ್ಕೊಂಡು ತಿಂತಾರೆ. ರೊಟ್ಟಿನೂ ಮಾಡ್ಕೋಬೇಕು, ಚಪಾತಿನೂ ಮಾಡ್ಕೋಬೇಕು, ಆ ಥರನೇ ತಿನ್ನಬೇಕು. ಫಸ್ಟ್ ಮೊದಲಿಗೆ ಒಂದು ಬೌಲಲ್ಲಿ ನೀರು ಕಾಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಜೋಳದ ಹಿಟ್ಟಿಗೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ನೀರು ಹಾಕೋಬೇಕು. ಈ ಥರನೇ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೋಬೇಕು. ಯಾಕಂತಂದರೆ ಉಜ್ಜೋಕ್ಕಾದರೆ ನಾವು ರೊಟ್ಟಿ ಉಜ್ತೀವಿ ಅನ್ನೋದಾದರೆ ಸ್ವಲ್ಪ ಗಟ್ಟಿ ಆದರೆ ಸರಿ ಹೋಗುತ್ತೆ. ಇಲ್ಲ ನಾವು ತಡ್ತೀವಿ ಅನ್ನೋದಾದರೆ ಮೀಡಿಯಮ್ ಆಗಿರಬೇಕು, ತೆಳ್ಳಗೂ ಆಗಬಾರ್ದು, ಗಟ್ಟಿಗೂ ಆಗಬಾರ್ದು. ಆ ಥರ ಹಿಟ್ಟು ಕಲಿಸ್ಕೋಬೇಕು ನಾವು. ಈ ಟೈಮಲ್ಲಿ ತುಂಬ ಸುಡುತ್ತಿರುತ್ತೆ ನೀರು, ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಕಲಿಸ್ಕೊಂಡು ನೀಟಾಗಿ ಅದು ನಾದ್ಕೋಬೇಕು. ಆ ಥರ ನೀಟಾಗಿ ನಾದ್ಕೊಂಡ್ಮೇಲೆ ರೋಲ್ ಮಾಡ್ಕೋಬೇಕು. ಯಾಕಂದರೆ ನಾನು ತಟ್ಟೋದ್ರಿಂದ ನಾನು ತಡ್ತೀನಿ ಹೇಗೆ ಅಂತ ಸ್ವಲ್ಪನೇ ಹಿಟ್ಟು ತಗೊಂಡು ಈ ಥರ ತಡ್ತಾ ಹೋದರೆ ಅದು ರೌಂಡ್ ಆಗ್ತಾ ಹೋಗುತ್ತೆ. ಲೆಫ್ಟ್ ಹ್ಯಾಂಡ್ ಕೈ ಸಪೋರ್ಟಿಗೆ ಇಟ್ಕೊಂಡು ರೈಟ್ ಹ್ಯಾಂಡಲ್ಲಿ ತಡ್ತಾ ಹೋಗಬೇಕು. ಅದು ಸ್ವಲ್ಪ ರೌಂಡಾಗಿ ಅಗಲ ಆಗೋವರೆಗೂ ಅದು ಕೈ ಸಪೋರ್ಟಿಗೆ ಇಟ್ಕೊಂಡಿರಬೇಕು. ಹಂಗಾದರೆ ಎಡ್ಜಸ್ ಏನೂ ಹೊಡೆಯಲ್ಲ, ನೀಟಾಗಿ ಬರುತ್ತೆ. ಆಮೇಲೆ ನಾವು ಕೈ ತೆಗೆದ್ರೆ ನಡೆಯುತ್ತೆ. ಬಟ್ ಅದು ಸ್ವಲ್ಪ ದೊಡ್ಡದು ಆಗೋವರೆಗೂ ಕೈ ಬಿಡದೆ ಹಿಡ್ಕೊಂಡೇ ಇರಬೇಕು. ಆಮೇಲೆ ನಾವು ಕೈ ತೆಗೆದ್ಬಿಟ್ಟು ಒಂದೇ ಕೈಯಲ್ಲಿ ತಟ್ಬೋದು. ಆನಂತರ ನೀಟಾಗಿ ರೈಟ್ ಹ್ಯಾಂಡಲ್ಲಿ ತಗೊಂಡ್ಬಿಟ್ಟು ಹಾಕೋದು. ಅಂದರೆ ಹಿಟ್ಟು ಕೆಳಗೆ ತಟ್ಟಿರೋ ಭಾಗ ಮೇಲೆ ಬರೋ ಥರ ನಾವು ಹ್ಯಾಂಚಿನ ಮೇಲೆ ರೊಟ್ಟಿ ಹಾಕ್ಬೇಕಾಗುತ್ತೆ. ಹಾಕ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ನೀರು ಈ ಥರ ಹಚ್ಚಬೇಕು. ನೀರು ಹಚ್ಬಿಟ್ಟು ಸ್ವಲ್ಪ ಹೊತ್ತು ಅದು ಡ್ರೈ ಆಗ್ತಿದೆ ಅನ್ನೋವಾಗ ಉಲ್ಟಾ ಮಾಡಿ ಹಾಕ್ಬೋದು. ನೆಕ್ಸ್ಟ್ ಉಲ್ಟಾ ಮಾಡಿ ನೀಟಾಗಿ ಒಂದು ಕಡೆ ಯಾವ ಕಡೆ ಬೆಂದಿದೆ ನೋಡ್ಬಿಟ್ಟು ಆ ಕಡೆ ಬೆಂದಿರೋದು ಉಲ್ಟಾ ಮಾಡಿ ನಾವು ಬೇಯಿಸಿದ್ರೆ ರೊಟ್ಟಿ ರೆಡಿ ಆಗುತ್ತೆ. ಕೆಲವೊಬ್ಬರು ಈ ಟೈಮಲ್ಲಿ ಬಟ್ಟೆಲಿ ಪ್ರೆಸ್ ಮಾಡಿದರೆ ಅದು ಉಟ್ಕೊಂಡು ಬರುತ್ತೆ. ನನಗೆ ಅಷ್ಟು ಬಟ್ಟೆ ಪ್ರೆಸ್ ಮಾಡೋದು ಇಷ್ಟ ಆಗಲ್ಲ, ಅದಕ್ಕೆ ನಾನು ಹಿಂಗೆ ಮಾಡೋದು.
ಇನ್ನೊಂದು ಥರ ರೊಟ್ಟಿ ಮಾಡೋದು ಹೇಗೆಂದರೆ ಉಜ್ಜೋ ರೊಟ್ಟಿ ಮಾಡೋದು. ಕೆಲವೊಬ್ರಿಗೆ ತಟ್ಟಕ್ಕೆ ಬರಲ್ಲ ಅನ್ನೋರು ಉಜ್ಬೋದು. ಈ ಥರ ನಾವು ಚಪಾತಿ ಲಟ್ಟಿಸ್ತೀವಲ್ಲ ಅದೇ ಥರ ಲಟ್ಟಿಸಿ ರೊಟ್ಟಿ ಮಾಡ್ಬೋದು. ನಮಗೆ ತಟ್ಟಕ್ಕೆ ಬರಲ್ಲ ಅನ್ನೋರು. ತಟ್ಟಕ್ಕೆ ಬರೋರೆಲ್ಲ ಆದಷ್ಟು ನಾವು ತಟ್ಟಿದ ರೊಟ್ಟಿ ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಚಪಾತಿನೂ ಉಜ್ತೀವಿ, ರೊಟ್ಟಿನೂ ಉಜ್ತೀವಿ, ಈ ಥರ ಲಟ್ಟಿಸ್ತೀವಿ. ಅದಕ್ಕಿಂತ ರೊಟ್ಟಿ ತಟ್ಬಿಟ್ಟು ಚಪಾತಿ ಲಟ್ಟಿಸಿದರೆ ಅದು ಆ ರೊಟ್ಟಿಗೂ ಚಪಾತಿಗೂ ವ್ಯತ್ಯಾಸ ಅನ್ನೋದಿರುತ್ತೆ. ಅದಕ್ಕೋಸ್ಕರ ನನಗೆ ರೊಟ್ಟಿನ ತಟ್ಬಿಟ್ಟೆ ಅಭ್ಯಾಸ, ಹಾಗಾಗಿ ಅದು ಉಜ್ಜೋದಷ್ಟು ಅಭ್ಯಾಸ ಇಲ್ಲ ನನಗೆ ರೊಟ್ಟಿನ. ಹಂಗಾಗಿ ಮತ್ತೆ ನಾನು ಅದನ್ನು ತೆಗೆದ್ಬಿಟ್ಟು ತಟ್ಟಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಈ ಥರ ತಟ್ಟಿದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ಸೇಮ್ ಆ ಥರ ತಗೋಬಿಟ್ಟು ಹಂಚಿನ ಮೇಲೆ ಹಾಕೋದು. ಹಾಕಿ ಸ್ವಲ್ಪ ಹೊತ್ತು ಆದ ತಕ್ಷಣವೇ ಅದಕ್ಕೆ ನೀರು ಹಚ್ಚೋದಿರುತ್ತಲ್ಲ. ಬೇಯಿಸ್ಬೇಕಾದ್ರೆ ನೋಡಿ ನೀಟಾಗಿ ಬೇಯಿಸ್ಬೇಕಾಗುತ್ತೆ. ಯಾಕಂದರೆ ಗ್ಯಾಸ್ ಜೋರಾಗಿ ಇಟ್ಕೊಂಡ್ವಿ ಅಂದರೆ ಸೀದೋಗ್ಬಿಡುತ್ತೆ. ನಿಧಾನಕ್ಕೆ ಇಟ್ಕೊಂಡ್ವಿ ಅಂದರೆ ಬೇಯೋದೇ ಇಲ್ಲ ಅದು. ಹಾಗಾಗಿ ಸ್ವಲ್ಪ ಮೀಡಿಯಮ್ ಇದರಲ್ಲಿ ಇಟ್ಕೊಂಡ್ಬಿಟ್ಟು ಗ್ಯಾಸಲ್ಲಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಬೇಕಾಗುತ್ತೆ. ನಾವು ಈ ರೀತಿಯಾಗಿ ಮಾಡಿದರೆ ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಆಗುತ್ತೆ.